ಈಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೌಟುಂಬಿಕ ಕಲಹಕ್ಕೆ ಧಾರವಾಡ ವೈದ್ಯನ ಹೆಣ ಬಿದ್ದಿದೆ. ವೈದ್ಯ ಪತಿಯನ್ನ ಬರ್ಬರವಾಗಿ ಹತ್ಯೆಗೈದು ಬಕ್ಕನ ಮೇಲೆ ಹಲ್ಲೆ ನಡೆಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ದಾಳಿಗೆ 1 ವರ್ಷದ ಮಗು ಬಲಿಯಾಗಿದೆ. ಹಾಸನದಲ್ಲಿ ಧೂಮಪಾನ ಪ್ರಶ್ನಿಸಿದ ಹೋಟೆಲ್ ಮಾಲೀಕರ ವಿರುದ್ಧ ಪುಂಡರು ದೌರ್ಜನ್ಯ ಎಸಗಿದ್ದಾರೆ. ಹಣಕ್ಕಾಗಿ ಮಗಳನ್ನೇ ಸೆನೆಗಲ್ ದೇಶಕ್ಕೆ ಮಾರಾಟ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರಿನ ಕ್ರಾಂತಿಯ ರಾಜಶೇಖರ್ ಎನ್ನುವವರೇ ತಮ್ಮ 20 ವರ್ಷದ ಮಗಳನ್ನ ವೇಶ್ಯಾವಾಟಿಕೆ ಜಾಲಕ್ಕೆ ಮಾರಾಟ ಮಾಡಿದ್ದಾರೆ. ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ 4 ತಿಂಗಳ ಹಿಂದೆ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ಮಗಳನ್ನು ಕರೆದುಕೊಂಡು ಹೋಗಿದ್ದ ಪೋಷಕರು 7 ಲಕ್ಷ ರೂಪಾಯಿಗೋಸ್ಕರ ಮಾರಾಟ ಮಾಡಿದ್ದಾರೆ. ಬಳಿಕ ಮಗಳು ಭಾರತಕ್ಕೆ ತೆರಳಿದ್ದಾಳೆ ಅಂತ ಕಟ್ಟುಕತೆ ಕಟ್ಟಿದ್ದಾರೆ. ಮಾರಾಟ ಮಾಡಿದ ವಿಚಾರ ತಿಳಿದ ಯುವತಿ ಪರಿಚಯದವರ ಸಂಪರ್ಕ ಮಾಡಿ ತನ್ನ ಕಷ್ಟ ತೋಡಿಕೊಂಡಿದ್ದಾಳೆ. ಭಾರತೀಯ ರಾಯಭಾರ ಕಚೇರಿಗೆ ವಿಷಯ ತಿಳಿಸಿ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತೆ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮಗೆ ಕರ್ನಾಟಕ ಹಕ್ಕಿಪಿಕ್ಕಿ ಬುಡಕಟ್ಟು ಸಂಘ ಪತ್ರ ಬರೆದಿದೆ. ಮಂಗಳೂರಲ್ಲಿ ನಕಲಿ ನೋಟು ತಯಾರಿಸುವ ಬೃಹತ್ ಜಾಲ ಪತ್ತೆಯಾಗಿದೆ. ಬೀದರ್ನಲ್ಲಿ ನಾಡ ಪಿಸ್ತೂಲ್ ಮಾರಾಟಕ್ಕೆ ಯತ್ನಿಸಿದ 2 ಪೊಲೀಸರ ಅತಿಥಿಯಾಗಿದ್ದಾರೆ. ಕೋಲಾರದಲ್ಲಿ ಮನೆಗೆ ಬಂದಿದ್ದ ಬೇಗತಿಯೇ ಹಳೆ ದ್ವೇಷದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾಳೆ. ಮಂಗಳೂರಿನಲ್ಲಿ ನಕಲಿ ನೋಟು ತಯಾರಿಸುವ ಬೃಹತ್ ಜಾಲವೊಂದು ಪತ್ತೆಯಾಗಿದೆ. ಉಪ್ಪಿನಂಗಡಿ ಪೊಲೀಸರು ನಡೆಸಿದ ದಾಳಿಯಲ್ಲಿ ಕೋಟಾ ನೋಟು ತಯಾರಿಸ್ತಾ ಇದ್ದ 7 ಮಂದಿಯನ್ನ ಬಂಧಿಸಲಾಗಿದೆ. ನಕಲಿ ನೋಟು ತಯಾರಿಸೋದಕ್ಕೆ ಬಳಸ್ತಾ ಇದ್ದ ಮುದ್ರಣ ಯಂತ್ರ, ನಕಲಿ ನೋಟು ತಯಾರಿಕೆಗೆ ಬಳಸುವ ಕಾಗದದ ಬಂಡಲ್ ಕೂಡ ಜಪ್ತಿ ಮಾಡಿದ್ದಾರೆ. ಆರೋಪಿಗಳು ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಕೋಟಾ ನೋಟು ಮಾಫಿಯಾ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಬೀದರ್ ಪೊಲೀಸರು ನಾಡ ಪಿಸ್ತೂಲ್ ಮಾರಾಟಗಾರರಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಬೀದರ್ನ ಜ್ಞಾನಸುಧಾ ಶಾಲೆಯ ಬಳಿ ಇರುವಂತಹ ರಿಂಗ್ ರಸ್ತೆ ಬಳಿ ನಾಡ ಪಿಸ್ತೂಲ್ಗಳನ್ನು ದ್ವಿಚಕ್ರ ವಾಹನದಲ್ಲಿ ಇಟ್ಕೊಂಡು ಮಾರಾಟಕ್ಕೆ ಯತ್ನಿಸಿದ 2 ಬಂಧಿಸಲಾಗಿದೆ. ಸಿಕ್ಕಿಬಿದ್ದಿರುವ ಆರೋಪಿಗಳಿಂದ 5 ನಾಡ ಪಿಸ್ತೂಲ್, 26 ಜೀವಂತ ಮದ್ದುಗುಂಡುಗಳು ಹಾಗೆ 5 ತಲ್ವಾರ್, ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತರು ಮಹಾರಾಷ್ಟ್ರದ ನಾಂದೇಡ್ನಿಂದ ಕಂಟ್ರಿ ಪಿಸ್ತೂಲ್ ತಂದು ಮಾರಾಟ ಮಾಡ್ತಾ ಇದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಇಲ್ಲ, ನಮಗೆ ಮಾಹಿತಿ ಬಂದಿದೆ, ಇಂಥ ವ್ಯಕ್ತಿ ಕಡೆಯಿಂದ ಒಂದು ಆರ್ಡರ್ ಮಾಡಲಾಗಿದೆ, ಇಂಥ ವ್ಯಕ್ತಿ ಕಡೆಯಿಂದ ಆರ್ಡರ್ ಮಾಡಲಾಗಿದೆ ಅಂತ ಗೊತ್ತಾಯಿತು ನಮಗೆ. ಸೊ ಅಲ್ಲಿಗೆ ಡೆಲಿವರ್ ಆಗೋಕ್ಕಿಂತ ಮುಂಚೆನೂ ನಾವು ಇಂಟರ್ಸೆಪ್ಟ್ ಮಾಡಿದ್ದೇವೆ. 2 ಅರೆಸ್ಟ್ ಮಾಡಿದ್ದೇವೆ. ಮೇನ್ ಅಪರಾಧಿಗಳು 2 ಅರೆಸ್ಟ್ ಮಾಡಿದ್ದೇವೆ. ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ರು ಅವನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೇವೆ. ಮನೆಗೆ ಬಂದಿದ್ದ ಬೀಗತಿಯೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳ್ಳತನ ಮಾಡಿದ್ದಾಳೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಈ ಕಳ್ಳತನ ನಡೆದಿದೆ. ಮುನಿಲಕ್ಷ್ಮಮ್ಮ ಅನ್ನೋರ ಮನೆಗೆ ಬಂದಿದ್ದ ಸುಶೀಲಮ್ಮ ತಿಂಡಿ ತಿಂದ ಬಳಿಕ 5 ಲಕ್ಷ ರೂಪಾಯಿ ಮೌಲ್ಯದ 45 ಗ್ರಾಂ ಚಿನ್ನದ ಸರವನ್ನ ಕದ್ದೊಯ್ದಿದ್ದರು. ಘಟನೆ ನಡೆದು 36 ಗಂಟೆಯೊಳಗಾಗಿ ಆರೋಪಿಯನ್ನ ಶ್ರೀನಿವಾಸಪುರ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಹಳೆ ದ್ವೇಷದ ಹಿನ್ನೆಲೆ ಸಂಚು ಮಾಡಿ ಬಾಲಕನೊಂದಿಗೆ ಸೇರಿ ಸರ ಕಳ್ಳತನ ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ. ಆರೋಪಿಗಳಿಂದ ಚಿನ್ನದ ಸರವನ್ನ ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವರ್ ಫಿಟ್ನೆಸ್ ಜಿಮ್ನ ಟ್ರೈನರ್ ಇಸ್ಮಾಯಿಲ್ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ. ಮಹಿಳೆಯರು ಬಟ್ಟೆ ಬದಲಾಯಿಸುವ ಸ್ಥಳದಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಇದೇ ವಿಡಿಯೋ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಾನು ಹೇಳಿದಾಗ ಬರಬೇಕು, ಇಲ್ಲದೆ ಹೋದ್ರೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಬೆದರಿಸಿದ್ದಾನೆ. ಇಸ್ಮಾಯಿಲ್ಗೆ ಶಿಕ್ಷೆ ಆಗಲಿ ಅಂತ ಸಂತ್ರಸ್ತ ಮಹಿಳೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಜಿಮ್ ಮಾಲೀಕರು ಟ್ರೈನರ್ಗಳಿಗೆ ಎಸ್ಪಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ಜಿಮ್ ಲೈಸೆನ್ಸ್ ಅನ್ನ ಪಡಿಲೇಬೇಕು, ಲೇಡಿ ಟ್ರೈನರ್ ಇರಲೇಬೇಕು, ಮಹಿಳೆಯರಿಗೆ ಬಟ್ಟೆ ಬದಲಿಸೋದಕ್ಕೆ ಸುರಕ್ಷಿತವಾದ ಕೊಠಡಿ ಇರಬೇಕು ಅಂತಾನೂ ಸೂಚಿಸಿದ್ದಾರೆ. ಆಹಾರ ಇಲಾಖೆ ಹಾಗೂ ಗದಗ ಗ್ರಾಮೀಣ ಪೊಲೀಸರು ಜಂಟಿಯಾಗಿ ನಡೆಸಿರುವ ಕಾರ್ಯಾಚರಣೆಯಲ್ಲಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಮಾರಾಟ ಜಾಲ ಪತ್ತೆಯಾಗಿದೆ. ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಯನ್ನ ಹೂವಿನಹಡಗಲಿ ಪಟ್ಟಣದಿಂದ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು. ಗದಗ ತಾಲೂಕಿನ ಬಿಂಕದಟ್ಟಿ ಗ್ರಾಮದ ಬಳಿ ಲಾರಿ ವಶಕ್ಕೆ ಪಡೆದ ಅಧಿಕಾರಿಗಳು 2ರನ್ನ ಜೈಲಿಗಟ್ಟಿದ್ದಾರೆ. ಹಾವೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖದೀಮರು ಅಕ್ಕಿ ಸಾಗಾಟ ಮಾಡ್ತಾ ಇದ್ರು. ಕಾರ್ಯಾಚರಣೆಯಲ್ಲಿ 32 ಟನ್ ತೂಕದ 608 ಚೀಲ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ.
ಬಾಗಲಕೋಟೆಯಲ್ಲಿ ಎಸ್ಐಆರ್ ಸಿಬ್ಬಂದಿಯಿಂದ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಜಮಖಂಡಿ ನಗರದ ದರ್ಗಾದಲ್ಲಿ ಕುಳಿತು ಬಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನ ಮಾಡಿದ್ದಾರೆ. ಮುಂಜವಿ ಗಲ್ಲಿ ಯಮನೂರಪ್ಪ ದರ್ಗಾದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ದಾರೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಬೇಕಿದ್ದ ಬಿಎಲ್ಒಗಳು ಒಂದೇ ಕಡೆ ಕುಳಿತು ಫಾರ್ಮ್ಗಳನ್ನ ಭರ್ತಿ ಮಾಡ್ತಾ ಇದ್ದಂತ ಬಿಎಲ್ಒ ರಹೀಲಾ ನದಾಫ್, ಎಸ್ಯು ಚೌಹಾಣ್ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆಂಧ್ರದ ಕಡಪಾದಲ್ಲಿ ಕೋವಿಡ್ ಪತ್ತೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ರಾಯಚೂರಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ಪ್ರಜೆಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಆಗಿರುವುದರಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸಿರುವುದರಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆಸಿದ್ದ ಬಾಂಗ್ಲಾದೇಶದ ಪ್ರಜೆಗೆ ರಾಯಚೂರು ಜಿಲ್ಲಾ ಕೋರ್ಟ್ ಶಿಕ್ಷೆ ವಿಧಿಸಿದೆ. ಶೋರಣಜಿತ್ ಮಂಡಲ್ ಅನ್ನೋ ಬಾಂಗ್ಲಾ ಪ್ರಜೆಗೆ 3 ವರ್ಷ ಕಾರಾಗೃಹ ಶಿಕ್ಷೆ ಜೊತೆಗೆ 5,000 ರೂಪಾಯಿ ದಂಡ ವಿಧಿಸಲಾಗಿದೆ. ಸಿಂಧನೂರಿನ RH ಕ್ಯಾಂಪ್ನಲ್ಲಿ ನೆಲೆಸಿದ್ದ ಶೋರಣಜಿತ್ ಮಂಡಲ್ ಮೂಲತಃ ಬಾಂಗ್ಲಾದೇಶದ ನಾಗರಿಕನಾಗಿದ್ದ. ಸುಮಾರು 10 ರಿಂದ 12 ವರ್ಷದ ಹಿಂದೆ ಭಾರತಕ್ಕೆ ಅಕ್ರಮವಾಗಿ ಗಡಿ ದಾಟಿ ಬಂದಿದ್ದ. ಭಾರತದ ಪ್ರಜೆ ಎಂದು ಸಾಬೀತುಪಡಿಸಲು ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಬರೋಡಾ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಪ್ರೊಬೇಷನರ್ PSI ದೊರೆನಾಯ್ಕರನ್ನು ಬಂಧಿಸಲಾಗಿದೆ. ಪತ್ನಿ ಆತ್ಮಹತ್ಯೆಗೆ ಯತ್ನ ಪ್ರಕರಣದಲ್ಲಿ ದೊರೆನಾಯ್ಕನನ್ನ ದಸ್ತಗಿರಿ ಮಾಡಲಾಗಿದೆ. ಹಗರಿಬೊಮ್ಮನಹಳ್ಳಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರೊಬೇಷನರ್ PSI ಆಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದ ದೊರೆನಾಯ್ಕ್ ತನ್ನದೇ ತಾಂಡದ ಯುವತಿಯನ್ನ ಮೊದಲು ಮದುವೆಯಾಗಿದ್ದ. ಆ ಬಳಿಕ ದಾವಣಗೆರೆ ಸಮೀಪದ ಹುಲಿಕಟ್ಟಿ ತಾಂಡದ ಯುವತಿಯನ್ನ ಎರಡನೇ ಮದುವೆಯಾಗಿದ್ದ. ಎರಡನೇ ಪತ್ನಿ ಕೌಟುಂಬಿಕ ಕಲಹದಿಂದ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದಳು. ಈ ಪ್ರಕರಣದಲ್ಲಿ ದೊರೆನಾಯ್ಕನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಕೋಲಾರದಲ್ಲಿ 33 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ಕಳ್ಳ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಪೊಲೀಸರು ಅಮಾನುಲ್ಲಾ ಎಂಬಾತನನ್ನು ದಸ್ತಗಿರಿ ಮಾಡಿದ್ದಾರೆ. ಅಮಾನುಲ್ಲಾ 1993ರಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಹೊಸಪೇಟೆ ತಾಲೂಕು ಮೇಡಿಮಲ್ಲಸಂದ್ರ ಗ್ರಾಮದ ಅಮಾನುಲ್ಲಾನನ್ನ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಯಚೂರಿನಲ್ಲಿ ಸರಣಿ ಬೈಕ್ ಕಳ್ಳತನ ನಡೆಸುತ್ತಿದ್ದ 2 ಕಳ್ಳರನ್ನು ಬಂಧಿಸಲಾಗಿದೆ. ಬಂಧಿತರನ್ನ ಇಮ್ರಾನ್ ಮತ್ತು ಆಕಾಶ್ ಎಂದು ಗುರುತಿಸಲಾಗಿದೆ. ಆರೋಪಿಗಳು 4C ನಂಬರ್ ಅಳಿಸಿ ಬೈಕ್ಗಳನ್ನು ಮಾರಾಟ ಮಾಡ್ತಾ ಇದ್ರು. 1 ಬೈಕ್ ಕಳವು ಪ್ರಕರಣ ಬೆನ್ನತ್ತಿದ ಪೊಲೀಸರು 18 ಬೈಕ್ಗಳ ಕಳ್ಳತನ ಪ್ರಕರಣಗಳನ್ನು ಬಯಲು ಮಾಡಿದ್ದಾರೆ. ಬಂಧಿತರಿಂದ 17,30,000 ಮೌಲ್ಯದ 18 ಬೈಕ್ಗಳು ಜಪ್ತಿ ಮಾಡಲಾಗಿದೆ. ಆಂಧ್ರದ ಕಡಪಾದಲ್ಲಿ ಕೋವಿಡ್ ಪತ್ತೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಪಾವಗಡ ತಾಲೂಕಿನಲ್ಲಿ ಚೆಕ್ ಪೋಸ್ಟ್ನ ಸಂಖ್ಯೆಯನ್ನು 5 ರಿಂದ 8ಕ್ಕೆ ಏರಿಕೆ ಮಾಡಲಾಗಿದೆ. ನಾಗಲಮಡಿಕೆ, ಒಳ್ಳೂರು ಹಾಗೂ ಕೊಡಮಡುಗುವಿನಲ್ಲಿ ಹೆಚ್ಚುವರಿ ಚೆಕ್ ಪೋಸ್ಟ್ ಓಪನ್ ಮಾಡಲಾಗಿದೆ. ಆಂಧ್ರದ ಪೆನುಗೊಂಡ ತಾಲೂಕಿನಿಂದ ಪಾವಗಡ ತಾಲೂಕಿಗೆ ಎಂಟ್ರಿ ಆಗುವ ಗೇಟ್ಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ಯಾಕಂದರೆ ಕಡಪದಲ್ಲಿ ಪಾಸಿಟಿವ್ ಬಂದ ವ್ಯಕ್ತಿ ಪೆನುಗೊಂಡಕ್ಕೆ ಬಂದು ಹೋಗಿದ್ದಾನಂತೆ. ರಾಜವಂಶಿ, ಅರಸೀಕೆರೆ, ನಾಗಲಾಪುರ, ಕೊಡಮಡಗು, ದೊಮ್ಮತಮುರಿ, ಪೋತಗಾನಹಳ್ಳಿ, ನಾಗಲಮಡಿಕೆ, ಒಳ್ಳೂರಿನಲ್ಲಿ ನಾಕಾಬಂದಿ ಮಾಡಲಾಗಿದೆ. ಕರ್ನಾಟಕದ ಗಡಿಭಾಗವಾಗಿರುವಂತಹ ಪಾವಗಡದಲ್ಲೂ ಕೂಡ ಆತಂಕ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಏನು ಆಂಧ್ರ ಹಾಗೂ ಪಾವಗಡದ ಎಂಟ್ರಿ ಪಾಯಿಂಟ್ ಏನಿದೆ ಅಲ್ಲಿ ಈಗಾಗಲೇ ಆರೋಗ್ಯಾಧಿಕಾರಿಗಳನ್ನು ನಿಯೋಜನೆ ಮಾಡಿ ಒಂದು ತಪಾಸಣೆ ಮಾಡುವಂಥದ್ದನ್ನು ಈಗ ಮಾಡ್ತಾ ಇರುವಂಥದ್ದು. ಆಷಾಢ ಮಾಸದ ಮೊದಲ ಶುಕ್ರವಾರಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟ ಸಜ್ಜಾಗುತ್ತಿದೆ. ಪಾರ್ಕಿಂಗ್, ಭಕ್ತರ ಸಾಲುಗಳು, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿ ಭಕ್ತರ ಅನುಕೂಲಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ 5:30 ರಿಂದ 9:30 ಮಾತ್ರ ವಿವಿಐಪಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರವಿರುವ ಗಣ್ಯರ ವಾಹನಗಳಿಗೆ ಮಾತ್ರ ಬೆಟ್ಟ ಪ್ರವೇಶಿಸಲು ಅನುಮತಿ ನೀಡಲಾಗಿದೆ.
ಶಿಫಾರಸು ಪತ್ರ ತಂದವರ ವಾಹನಗಳಿಗೆ ಬೆಟ್ಟಕ್ಕೆ ಪ್ರವೇಶ ಇಲ್ಲ. ಕಾಲ್ನಡಿಗೆಯಲ್ಲಿ ಬರುವ ಭಕ್ತರಿಗೆ ಮುಂಜಾನೆ 5ರಿಂದ ಮಾತ್ರ ಪ್ರವೇಶ ಕಲ್ಪಿಸಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ನಾಳೆ ಬೆಳಗ್ಗೆ 6:30ರಿಂದ ಲಲಿತಾ ಮಹಲ್ ಹೆಲಿಪ್ಯಾಡ್ ಮತ್ತು ಸಿಟಿ ಬಸ್ ನಿಲ್ದಾಣದಿಂದ ವಿಶೇಷ KSRTC ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು 300 ರೂಪಾಯಿಯ ಟಿಕೆಟ್ ರದ್ದು ಮಾಡಲಾಗಿದ್ದು 2,000 ರೂಪಾಯಿ ಟಿಕೆಟ್ ಮಾತ್ರ ಇರಲಿದೆ ಎಂದಿದ್ದಾರೆ. ಇನ್ನು ಆಡಳಿತ ಮಂಡಳಿಯಿಂದ ಲಡ್ಡು ತಯಾರಿಕೆ ಕೂಡ ಭರದಿಂದ ಸಾಗಿದೆ. ದಾಸೋಹ ಭವನದಲ್ಲಿ ಈಗಾಗಲೇ 1 ಲಕ್ಷ ಲಡ್ಡು ತಯಾರಿಸಲಾಗಿದೆ. ನಾನೀಗ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಆಷಾಢ ಮಾಸದ ವಿಶೇಷತೆಯಾಗಿ ಲಾಡುವನ್ನು ತಯಾರಿಸ್ತಾ ಇರುವಂಥದ್ದು. ಪ್ರತಿದಿನ ಚಾಮುಂಡಿ ಬೆಟ್ಟದಲ್ಲಿ ಲಾಡು ಪ್ರಸಾದವನ್ನು ನೀಡುವಂತಹ ಒಂದು ಸಂಪ್ರದಾಯ ಇದೆ. ಇಲ್ಲಿಗೆ ಬಂದಂತಹ ಭಕ್ತರು ಲಾಡು ಪ್ರಸಾದವನ್ನು ಖರೀದಿ ಮಾಡಿಕೊಂಡು ಏನು ಹೋಗ್ತಾರೆ. ಆಷಾಢ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಡುಗಳನ್ನು ಅವಶ್ಯಕತೆ ಇರ್ತದೆ ಅಂತೇಳಿ. ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಹರಿಯುವ ತುಂಗಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಮಲೆನಾಡಿನಲ್ಲಿ ಮಳೆ ನಿಂತ ಕಾರಣಕ್ಕೆ ನ್ಯಾಮತಿ, ಹೊನ್ನಾಳಿ ಹಾಗೂ ಹರಿಹರ ತಾಲೂಕುಗಳಲ್ಲಿ ಹರಿಯುತ್ತಿರುವ ನದಿ ಒಡಲಿನಲ್ಲಿ ನೀರು ಇಳಿಕೆಯಾಗಿದೆ. ಇದರಿಂದ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗುವ ಆತಂಕ ಎದುರಾಗಿದೆ. ನದಿಯ ಮಧ್ಯಭಾಗದಲ್ಲಿನ ಕಲ್ಲಿನ ಗುಡ್ಡೆಗಳು ಗೋಚರಿಸುತ್ತಿದ್ದು, ತುಂಗಭದ್ರಾ ನದಿಯಿಂದ ಜಗಳೂರು ಹಾಗೂ ದಾವಣಗೆರೆ ತಾಲೂಕುಗಳ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಸ್ಥಗಿತವಾಗುವ ಭೀತಿ ಹುಟ್ಟಿಕೊಂಡಿದೆ. ಮಡಿಕೇರಿಯಲ್ಲಿರುವ ಅಬ್ಬಿ ಫಾಲ್ಸ್ನ ವೀಕ್ಷಣಾ ಗೋಪುರದಲ್ಲಿರುವ ತಡೆಬೇಲಿ ಸಂಪೂರ್ಣ ತುಕ್ಕು ಹಿಡಿದು ಕುಸಿಯುವ ಹಂತಕ್ಕೆ ಬಂದಿದೆ. ದುಸ್ಥಿತಿಯಲ್ಲಿರುವ ತಡೆಬೇಲಿಗೆ ಒರಗಿ ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿದೆ. ಇದರಿಂದ ಪ್ರವಾಸಿಗರು ಜಲಪಾತಕ್ಕೆ ಉರುಳಿ ಬೀಳುವ ಆತಂಕ ಎದುರಾಗಿದೆ. ಹಾಗಾಗಿ ಜೀವದ ಮೇಲೆ ಆಸೆ ಇದ್ದರೆ ವೀಕ್ಷಣಾ ಗೋಪುರ ಹತ್ತಬೇಡಿ ಎಂಬ ಎಚ್ಚರಿಕೆ ನೀಡಲಾಗಿದೆ. ಗದಗ ತಾಲೂಕಿನಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಶುಭ ಕಾರ್ಯಕ್ಕೆ ಜನರನ್ನ ಹೊತ್ತು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ತಿಮ್ಮಾಪುರ ಗ್ರಾಮದ ಬಳಿ ಪಲ್ಟಿಯಾಗಿದೆ. ಇದರಿಂದ 60 ವರ್ಷದ ಬಸವ ಸತ್ಯಪ್ಪನವರ ಎಂಬುವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು, ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಮೈಸೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ನಗರದ MG ರಸ್ತೆ ಒತ್ತುವರಿ ಮಾಡಿಕೊಂಡು ತಲೆ ಎತ್ತಿದ್ದ ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿಗಳ ಕುರ್ಚಿಗಳು, ಕಲ್ಲು ಚಪ್ಪಡಿಗಳನ್ನ ತೆರವು ಮಾಡಲಾಗಿದೆ. ಫುಟ್ಪಾತ್ನಲ್ಲಿ ಅಳವಡಿಸಿದ್ದ ಬೋರ್ಡ್ಗಳನ್ನ ತೆರವುಗೊಳಿಸಲಾಗಿದೆ. ಈ ವೇಳೆ ವರ್ತಕರು ಮತ್ತು ಪಾಲಿಕೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬೇಡರೆಡ್ಡಿಹಳ್ಳಿ ಶಾಲೆಗೆ ಸೇರಿದ ಜಾಗದಲ್ಲಿ ಮಣ್ಣು ಲೂಟಿ ಮಾಡಲಾಗಿದೆ. ಸರ್ಕಾರಿ ಶಾಲೆಗೆ ಭೂದಾನ ನೀಡಿದ ಜಮೀನಿನಲ್ಲಿ ಖಾಸಗಿ ಸೋಲಾರ್ ಕಂಪನಿ ಮಣ್ಣು ಲಪಟಾಯಿಸಿದೆ. ಶಾಲಾ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ಆರೋಪ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ರೆಹನ್ ಪಾಷಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ನಾಗರಹೊಳೆ ಕಬಿನಿ ಹಿನ್ನೀರಿನಲ್ಲಿ ಸಫಾರಿ ಮಾಡಿದ್ದಾರೆ. ಅನಿಲ್ ಕುಂಬ್ಳೆ ಸಫಾರಿಯ ವೇಳೆ ಕೆರೆಯಲ್ಲಿ ಹುಲಿ ಕಾಣಿಸಿಕೊಂಡಿದೆ. ಹುಲಿ ಫೋಟೋ ತೆಗೆದುಕೊಂಡ ಕುಂಬ್ಳೆ ಎಂಜಾಯ್ ಮಾಡಿದ್ದಾರೆ. ಕುಂಬ್ಳೆ ಸಫಾರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.